ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಕೂಡ ನಮಗೆ ಪರಿಹಾರಗಳು ಸಿಗ್ತಾ ಇಲ್ಲ, ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೋದು. ಸಾಕಷ್ಟು ಜನ ಹೊಸ ವೀಕ್ಷಕರು ಕಾರ್ಯಕ್ರಮನ ನೋಡ್ತಿದ್ದೀರಾ. ಇದನ್ನು ನೀವು ಬರ್ಮಾಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ನೀವು ಕರೆಗಳನ್ನ ಮಾಡಬಹುದು. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಒಂದು ರೀತಿ ಒಂದು ಟೈಮಲ್ಲಿ ಟ್ರೆಂಡಿಂಗು ಅಥವಾ ಅದು ಅವಾಗವಾಗ ಟ್ರೆಂಡಿಗೆ ಬರ್ತಿರುತ್ತೆ ಅಂತ ಹೇಳ್ಬೋದು ಈ ಟ್ಯಾಟೂ ಹಾಕಿಸ್ಕೊಳ್ಳುವಂಥದ್ದು. ಕೆಲವರಿಗೆ ದೇವರ ಮೇಲೆ ಭಕ್ತಿ ಇರುತ್ತೆ, ಓಮು, ಸ್ವಸ್ತಿಕ್ಕು, ತ್ರಿಶೂಲ ಅಥವಾ ಇನ್ಯಾರೋ ಪ್ರೀತಿ ಪಾತ್ರರ ಹೆಸರನ್ನು ಹಾಕಿಸ್ಕೊಳ್ಳುವಂಥದ್ದು ಅಥವಾ ಅಮ್ಮ ಅಂತ ಹಾಕಿಸ್ಕೊಂಡಿರ್ತಾರೆ. ಈ ರೀತಿ ಅದಷ್ಟೇ ಅಲ್ಲದೆ ಶಂಕು, ಚಕ್ರ ಇವೆಲ್ಲವೂ ಕೂಡ ನಾವು ನೋಡಿರ್ತೀವಿ ಅಂತ ಹೇಳ್ಬೋದು. ಇದರ ಒಂದು ಮಹತ್ವ ಏನು ಗುರುಗಳೇ? ಇದು ಹಾಕಿಸ್ಕೊಳ್ಳೋದ್ರಿಂದ ಕೂಡ ನಮ್ಗೆ ಏನಾದರೂ ಎನರ್ಜೀಸ್ ಆಗಿರಬಹುದು ಅಥವಾ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಅದರಿಂದ ಏನಾದರೂ ಸಿಗುತ್ತಾ? ಈಗ ನಾವು ಆ ತ್ರಿಶೂಲ ಅಥವಾ ಓಂ ಸ್ವಸ್ತಿಕ್ ಹಾಕ್ಸ್ಕೊಂಡಾಗ ಸೊ ಏನು ಹೇಳ್ತೀರಾ ಗುರುಗಳ ಇದ್ರ ಬಗ್ಗೆ? ಬಿಕಾಸ್ ಹೆಸರು ಹಾಕ್ಸ್ಕೊಂಡಿರ್ತಾರೆ, ತಂದೆ ತಾಯಿ ಹೆಸರು ಅಥವಾ ವೈಫ್ ಹೆಸರು, ಹಸ್ಬೆಂಡ್ ಹೆಸರು, ಈ ರೀತಿ ಇದನ್ನು ಕೂಡ ಒಂದು ಕ್ಯಾಟಗರಿ ನೋಡಿದ್ದೀವಿ. ಇನ್ನು ಕೆಲವರು ಈ ಶಂಕು, ಚಕ್ರ, ಸ್ವಸ್ತಿಕ್ಕು, ತ್ರಿಶೂಲ ಇವೆಲ್ಲವೂ ಕೂಡ ಹಾಕ್ಸ್ಕೊಂಡಿರ್ತಾರೆ. ಸೊ ಇದರಿಂದ ಏನಾದರೂ ನಮಗೆ ಪಾಸಿಟಿವ್ ಅನ್ನೋಂಥದ್ದು ಅಥವಾ ಒಳ್ಳೆಯದು ಅನ್ನೋಂಥದ್ದನ್ನು ಅಟ್ರಾಕ್ಟ್ ಮಾಡಬಹುದಾ? ಆ ಒಂದು ಚಿಹ್ನೆಯಿಂದ ಕೂಡ ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ್ದು ಮೂಲ ಮೀನ್ಸ್ ಎಲ್ಲಿಂದ ಎಲ್ಲಿಗೆ ನೀವು ಹೋದರೂ ಈ ಬ್ರಹ್ಮಾಂಡ ಸೃಷ್ಟಿ ಹೇಗಾಗಿದೆ ಹಾಗೆ ತಿಳಿದುಕೊಂಡರು. ಈ ಒಂದು ಹಿಂಚು ಮಣ್ಣು ಈ ಭೂಮಿ ಮೇಲೆ ಏರ್ಪಡಬೇಕಾದರೆ, ಒಂದೇ ಒಂದು ಇಂಚು ಮಣ್ಣು ಈ ಭೂಮಿ ಮೇಲೆ ಏರ್ಪಡಬೇಕಾದರೆ 1 ಮಿಲಿಯನ್ ವರ್ಷಗಳು ಬೇಕಂತೆ. 1 ಮಿಲಿಯನ್ ಅಂದರೆ ಈ ಬೆಟ್ಟ ಗುಡ್ಡ, ಈ ಗಿಡ ಮರ, ಈ ಸಾವಯವ ಸತ್ತ ಪ್ರಾಣಿಗಳೆಲ್ಲದರದ್ದು ಶೇಷ ಅದು. ಆ ಮಣ್ಣು ಇರಬೇಕು, ಅಷ್ಟು ವರ್ಷಗಳು ಬೇಕು. ಇನ್ನೂ ನಮಗೆ ಈ ಸೃಷ್ಟಿಯ ಮೊದಲ ಕೇಂದ್ರ ಬಿಂದು ಅಂತ ಪ್ರಾರಂಭ ಆದ್ರೇ ಓ ಅನ್ನೋ ಓಂಕಾರ ಇದೆಯಲ್ಲ, ಆ ಓಂ ಅನ್ನೋದು ಕೂಡ ಶ್ರೀ ಅನ್ನೋಂಥದ್ದು, ಸ್ವಸ್ತಿಕ್ ಅನ್ನುವಂಥದ್ದು, ಈ ಚಿಹ್ನೆಗಳು ಏನಿದಾವೋ ಪರಮ ರಹಸ್ಯವನ್ನು ಹೊಂದಿವೆ. ಅದ್ಭುತವಾಗಿರ್ತಕ್ಕಂಥ ರಹಸ್ಯವನ್ನು ಭೇದಿಸಿದೆ. ಓಂಕಾರ, ಅಕಾರ, ಉಕಾರ, ಮಕಾರಗಳ ಕುರಿತು ನಾವು ಮಾತಾಡೋದಾದರೂ ಕೂಡ ವಿಶ್ವದ ಎನರ್ಜಿ, ಈ ಇಡೀ ವಿಶ್ವದ ಶಕ್ತಿ ಆ ಓಂಕಾರದಲ್ಲಿ ಆವೃತವಾಗಿದೆ. ಅಕಾರ, ಉಕಾರ, ಮಕಾರವೇ ನಿಮ್ಮ ಇಂದಿನ ಯುಗವನ್ನೂ ತೋರಿಸುತ್ತೆ, ಈ ಯುಗವನ್ನೂ ತೋರಿಸುತ್ತೆ, ಮುಂದಿನ ಯುಗವನ್ನೂ ತೋರಿಸುತ್ತೆ. ಅಷ್ಟಿದೆ ಓಂಕಾರದಲ್ಲಿ. ಇನ್ನು ಪ್ರಾತಃ, ಮಧ್ಯಾಹ್ನ, ಸಾಯಂಕಾಲಗಳು ದಿನವನ್ನು, ಋಷಿಗಳನ್ನು, ಮನುಷ್ಯನ ಜೀವನವನ್ನು, ವಿಜ್ಞಾನವನ್ನು, ಸುಜ್ಞಾನವನ್ನು ತೋರಿಸಿಕೊಡುತ್ತೆ. ಹೇಗೆ ಭವ್ಯ ಬದುಕನ್ನು ಬದುಕಬಹುದು ಅನ್ನೋದನ್ನು, ಆರ್ಥಿಕಾಭಿವೃದ್ಧಿಯನ್ನು, ಅತ್ಯಂತ ಪ್ರಭಾವಶಾಲಿಯಾದ ಆರೋಗ್ಯವನ್ನು ಓಂಕಾರದಲ್ಲಿ ಅಡಗಿಸಿಟ್ಟಿದ್ದಾರೆ. ಓಂಕಾರ ಬಿಂದು ಮಾತ್ರೇಣ ಏನು ಇದೆಯೋ ಆ ಒಂದನ್ನು ಹಿಡಿದುಕೊಂಡೇ ಅತ್ಯಂತ ಅದ್ವಿತೀಯವಾದ ಅದೃಷ್ಟವನ್ನು ಪಡೆಯಬಹುದು. ನೀವು ಕೇಳುವಂಥ ತ್ರಿಶೂಲ ಆಗಿರಬಹುದು, ಗರುಡನ ಚಿತ್ರ ಆಗಿರಬಹುದು, ಶಂಖ, ಚಕ್ರ, ಗದ, ಪದ್ಮ, ವನಮಾಲ, ಮುಸುಲ, ಅಂಕುಶ, ಬೇಕಾದಷ್ಟಿದೆ. ಈ BJP ಒಂದು ಸಿಂಬಲ್ ಇದೆಯಲ್ಲ, ಕಮಲ, ಹೌದು, ಬೇಡ ರಾಜಕೀಯ ಮಾತಾಡೋದೇ ಬೇಡ, ಮತ್ತೆ BJP ಅಂದ್ಕೊಳ್ತಾರೆ. ಇನ್ನು ಕಾಂಗ್ರೆಸ್ ಕೈ ಇದೆಯಲ್ಲ, ಇದೆಲ್ಲ ಒಂದೊಂದು ಸಿಂಬಲ್ಗೂ ಒಂದೊಂದು ಚಿಹ್ನೆಗೂ ಒಂದು ಶಕ್ತಿ 100ಕ್ಕೆ 100 ಇದೆ. ಹೇಗೆ ಇದೆ ಅಂತಂದರೆ, ಆ ಚಿಹ್ನೆಗಳನ್ನೇ, ಆ ಚಿತ್ರಗಳನ್ನೇ ಆರಾಧನೆ ಮಾಡಿದ ಒಬ್ಬ ರಾಜ ಇದ್ದಾನೆ. ಆತ ಯಾರು ಅಂತಂದರೆ ವಾನರ ರಾಜ ವಾಲಿ. ವಾಲಿ ಹೆಸರು ಕೇಳಿದಿರೋ? ಅಂತಹ ವಾಲಿಗೊಂದು ಶಕ್ತಿ ಇತ್ತು. ಏನು ಗೊತ್ತಾ? ಆತ ಯುದ್ಧಕ್ಕೆ ಹೊರಟ್ರೆ ಯಾರು ಯುದ್ಧಕ್ಕೆ ಬರ್ತಾರೆ ಎದುರುಗಡೆ, ಅವರ ಅರ್ಧ ಶಕ್ತಿ ಇವನಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇನ್ನು ಅವ್ರು ಹೆಂಗೆ ಹೇಳ್ತಾರೆ? ಚಾನ್ಸೇ ಇಲ್ಲ. ರಾಮ ಬಂದರೂ ಅಷ್ಟೇ, ರಾಮನ ತಂದೆ ಬಂದರೂ ಅಷ್ಟೇ, ಇವನಿಗೆ ಅರ್ಧ ಬಂದುಬಿಡುತ್ತೆ. ಅದಕ್ಕೆ ರಾಮ ಮುಂದುಗಡೆಯಿಂದ ಬರಲೇ ಇಲ್ಲ.
ಅವನನ್ನು ಹಿಂಬದಿಯಿಂದ ಬಂದು ಸಂಹಾರ ಮಾಡ್ದ. ಅದೊಂದೇ ಕಾರಣ ಅಂತಲ್ಲ, ಇವನದು ಅವತಾರ ಸಮಾಪ್ತಿ ಇದೆ ವಾಲಿದು. ಆಮೇಲೆ ಇವನಿಗೆ ಅಸ್ತದಿಂದಲೇ ಕೂಡ ಅವನು ಹತನಾಗಬೇಕು, ಇವೆಲ್ಲ ಇದೆ ಇನ್ನು ರಾಮಾಯಣ ತೆಗೆದುಕೊಂಡ್ರೆ. ಆ ವಾಲಿದ ನಾನು ಯಾಕೆ ಹೇಳಿದೆ ಅಂತಂದರೆ, ಶ್ರೀರಾಮನು ಮುಂದೆ ಬಂದುಬಿಟ್ರೆ ಅವನು ಸರೆಂಡರ್ ಆಗಿಬಿಡ್ತಾನೆ. ರಾಮ ಅಂದರೆ ಅಷ್ಟು ಭಕ್ತಿ ಅವನಿಗೆ, ರಾಮ ಅಂದರೆ ಅಷ್ಟು ಶಕ್ತಿ ಅವನಿಗೆ. ಅಂಥವನು ರಾಮನೇ ಅವನ ಶಕ್ತಿ. ಇನ್ನು ಮುಂದ್ಗಡೆ ಬಂದು ಸರೆಂಡರ್ ಆದಮೇಲೆ, ಸರೆಂಡರ್ ಆದವರ ನಾವು ಯುದ್ಧ ಮಾಡೋ ಹಾಗಿಲ್ಲ, ಸಂಹಾರ ಮಾಡೋ ಹಾಗಿಲ್ಲ. ನಾವು ಸಾರಿ ಅಂತ ಕೇಳಿದವ್ರು ಮತ್ತೇನು ಮಾಡ್ತೀರಿ ನೀವು? ಏನು ಶಿಕ್ಷೆ ಕೊಡ್ತೀರಿ? ಏನು ಕೊಡೋಕ್ಕಾಗಲ್ಲ. ಹಾಗೆ ಅವನು ಸರೆಂಡರ್ ಆದ ಅಂದರೆ ಮುಗೀತು. ಅದಕ್ಕೆ ಅದೊಂದು ಆದರೆ ರಾಮನ ಅರ್ಧ ಶಕ್ತಿ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮೊದಲೇ ಭಗವಂತ ಬಿಡಿ. ಆದರೆ ನಾನು ಇದನ್ನು ಯಾಕೆ ನಿಮ್ಗೆ ಹೇಳ್ತಿದ್ದೇನೆ ಅಂತಂದರೆ, ನೀವು ಕೇಳಿದ್ದು ಇಲ್ಲೊಂದು ಗುಟ್ಟು ಅಡಗಿದೆ, ಅದನ್ನು ತಿಳಿಸ್ತಾ ಬರ್ತೀನಿ. ಆದರೆ ಇದಕ್ಕೆ ನೀವು ಇನ್ನೊಂದು ಎಪಿಸೋಡ್ಗೆ ಹೋಗಬೇಕಾಗತ್ತೆ. ಅಷ್ಟಿದೆ ಇದರಲ್ಲಿ, ಇದರ ಮಹತ್ವ ಅಷ್ಟು ದಿಶಕ್ತಿ ಇದೆ. ಇಷ್ಟೆಲ್ಲ ಚಿಹ್ನೆಗಳು ಅವನು ಆ ಚಿತ್ರಗಳನ್ನು ಇಟ್ಟುಕೊಂಡೇ ಆರಾಧನೆಯನ್ನು, ಪೂಜೆಯನ್ನು ಮಾಡಿ ಅಭಿಷ್ಟ ಸಿದ್ಧಿಯನ್ನು ಪಡೆದುಕೊಂಡವ. ಅದಕ್ಕೆ ಅವನದೊಂದು ಹರಕೆ ಇತ್ತು. ಆ ಹರಕೆ ಶಿವನಿಂದ ಪಡ್ಕೊಂಡಿದ್ದ. ಸ್ವಾಮಿ, ನನ್ನ ಜೊತೆಗೆ ಯಾರಾದರೂ ಯುದ್ಧ ಮಾಡ್ತಾರೋ ಅವರ ಅರ್ಧ ಶಕ್ತಿ ನನಗೆ ದಯಪಾಲಿಸು ಅಂತ ಅವನು ತಥಾಸ್ತು ಹೊಂದಿದ್ದ. ಅದಕ್ಕಾಗಿ ವಾಲಿಯನ್ನು ಯುದ್ಧದಲ್ಲಿ ಸೋಲಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಯಾಕೆ? ಅವನು ಇದೇ ತರಹದ ಆಯುಧಗಳಿಗೆ, ಇದೇ ತರಹದ ಚಿಹ್ನೆಗಳಿಗೆ ಓಂಕಾರ, ಅಕಾರ, ಉಕಾರ, ಮಕಾರನ್ನು ಕೂಡಿರ್ತಕ್ಕಂಥ ಓಂಕಾರವನ್ನು, ಶ್ರೀಯನ್ನು, ಸ್ವಸ್ತಿಕನ್ನು ಹಾಗೆ ಅವನು ಆರಾಧನೆ ಮಾಡಿದವ ವಾಲಿ. ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅಂಥ ಅದ್ಭುತವಾದ ದಿಶಕ್ತಿ ಇದೆ, ಪರಮಶಕ್ತಿ ಇದೆ, ಪರಮಾದ್ಭುತವಾಗಿರ್ತಕ್ಕಂತಹ ಅದೃಷ್ಟಗಳು ಅದರಲ್ಲಿದ್ದಾವೆ. ಅದಕ್ಕೆ ಇಲ್ಲೊಂದು ನಿಮಗೆ ಭೇದಿಸ್ತಾ ಹೇಳ್ತೇನೆ. ಈ ಥರ ಇರುವಂತಹ ಶಕ್ತಿಯನ್ನು, ವಾಲೆಯನ್ನು, ಆ ಒಂದು ಚಿತ್ರಗಳು ಏನಿದಾವೋ ಅದಕ್ಕೆ ನೀವು ಟ್ಯಾಟ್ ಹಾಕ್ಸ್ಕೊಳ್ತೀರಲ್ಲ, ಎಂತೆಂಥದ್ದು ಕರ್ಮದ ಹಾಕ್ಸ್ಕೊಳ್ಳೋದಲ್ಲ, ಚೆನ್ನಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ನಕ್ಷತ್ರ ಯಾವುದೋ ಅಲ್ಲಿಂದ 18 ನಕ್ಷತ್ರದ ಸಿಂಬಲ್ ನೀವು ಹಾಕ್ಸ್ಕೊಳ್ತೀರಿ ಮೀನ್ಸ್, ನಾನು ಇದನ್ನು ಸಜೆಸ್ಟ್ ಮಾಡಲ್ಲ ನಿಮಗೆ. ಆ ಒಂದು ಫೋಟೋ ನಿಮ್ಮ ಹತ್ರ ಇಟ್ಕೊಳ್ತೀರೋ ಅಥವಾ ಡಿ ಪಿ ಆಗಿ ಬಳಸ್ಕೊಳ್ತೀರೋ. ಹಾಗೆ ನಿಮ್ದು ಯಾವುದಮ್ಮ ನಕ್ಷತ್ರ? ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರಕ್ಕೆ ಒಂದು ಚಿಹ್ನೆ ಇದೆ. ಅಂತಂದರೆ ಅದೊಂದು ಪ್ರಾಣಿ ಇದೆ. ಏನಿದೆ ಅಂತಂದರೆ, ಕೃತಿಕಾ ನಕ್ಷತ್ರದವರು ಗಂಡು ಕೋತಿಯ ಚಿತ್ರವನ್ನು ಮನೇಲಿ ಇಟ್ಕೊಂಡರೆ, ಗಂಡು ಕೋತಿಯನ್ನು ನೀವು ಏನಾದರೂ ಮೊಬೈಲ್ಗೆ ಡಿ ಪಿ ಆಗಿ ಬಳಸಿಕೊಂಡ್ರೆ ಚೆಕ್ ಮಾಡಿ. ನೀವು ಕೇವಲ ದಿನಗಳ ಗಮನಿಸಿ ಸಾಕು, ನೀವು ಅಷ್ಟೊಂದು ಅದ್ಭುತಗಳನ್ನು ಪಡ್ಕೊಳ್ತೀರಿ. ಆಯಾಯ ನಕ್ಷತ್ರಕ್ಕೂ ಇದೆ. ಅದಕ್ಕೆ ನಾನು ನಿಮಗೆ ಕೊಡ್ತೇನೆ, ಅದನ್ನು ನೀವೇ ನೆಕ್ಸ್ಟ್ ನಾಳೆ ಎಪಿಸೋಡಲ್ಲಿ ಇದನ್ನು ನೀವು ತಿಳಿಸ್ತಾ ಬನ್ನಿ. ಪ್ರತಿ ನಕ್ಷತ್ರಕ್ಕೂ ಅದರದೇ ಆಗಿರತಕ್ಕಂಥ ಒಂದು ಚಿತ್ರವಿದೆ. ಆ ಚಿತ್ರವನ್ನು ಅವರ ಸಿಂಬಲ್ಲಾಗಿ ಬಳಸಿಕೊಂಡ್ರೆ, ಬಿ ಜೆ ಪಿನ ಅವರ ಸಿಂಬಲ್ ಇಟ್ಕೊಂಡು ಹೇಗೆ ಬಳಸ್ತಾರೆ? ಬಿ ಜೆ ಪಿ ಅಂದ್ಕೊಂಡು ನಮಗೆ ಗೋಚರ ಆಗೋದು ಕಮಲ, ಹೌದು. ಕಾಂಗ್ರೆಸ್ ಅಂದರೆ ನಮ್ಗೆ ಗೊತ್ತಾಗೋದು ಕೈ, JDS ಅಂದರೆ ತೆನೆ ಹೊತ್ತು ಮಹಿಳೆ. ಎಷ್ಟು ಚೆನ್ನಾಗಿ ಅಷ್ಟೇ ಬೇಗ ನಾವು ಅದರೊಳಗಡೆ ಇನ್ವಾಲ್ವ್ ಆಗಿಬಿಡ್ತೀವಿ. ಹಾಗೆ ನೀವೇನಾದರೂ ಇನ್ನೂ ಹೇಳಿದ್ದಾನೆ ಇಲ್ಲಿ ಬಹಳ. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಆ ಸಿಂಬಲ್ ಯಾವುದು ಅಂತ ಆ ನಕ್ಷತ್ರ ಸಿಂಬಲ್ ಇಟ್ಕೊಂಡು ನೀವು ಆಲೋಚನೆ ಮಾಡಬೇಕು. ಆಮೇಲೆ ಎಂದಾದರೂ ಮದುವೆಗೆ ಹೋಗ್ತಿರಲ್ಲ, ಆಮೇಲೆ ಎಂದಾದರೂ ನೀವು ಒಂದು ಸೆಮಿನಾರ್ ಅಟೆಂಡ್ ಆಗ್ತೀರಲ್ಲ, ಅಲ್ಲಿ ಯಾರಾದರೂ ತುಂಬ ಐಷಾರಾಮ ಜೀವನ ಮಾಡಿರೋಂಥವ್ರು, ಆಗರ್ಭ ಶ್ರೀಮಂತರು, ಅವರನ್ನು ಒಮ್ಮೆ ನೀವು ನೋಡಿದ್ರೆ ಸಾಕಂತೆ ಅವರಲ್ಲಿ ಅರ್ಧ ಐಶ್ವರ್ಯ ನಿಮಗೆ ಬರುತ್ತಂತೆ. ನಿಮ್ಮಲ್ಲೂ ಒಳ್ಳೆಯವಿರಬೇಕಲ್ಲ. ನಿಮ್ಮಲ್ಲಿ ಕೆಟ್ಟದ್ದು ತುಂಬಿದೆ, ಆ ಒಳ್ಳೆಯದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋ ಜಾಗ ಇಲ್ಲವಲ್ಲ, ಆವಾಗ ಬರಲ್ಲ ಅಷ್ಟೇ. ಅದಕ್ಕೆ ಕೆಟ್ಟದ್ದು ಅಂತ ಏನಿದೆಯೋ, ಅಸೂಯೆ ಅಂತ ಏನಿದೆಯೋ, ನಷ್ಟದ್ದು ಅಂತ ಏನಿದೆಯೋ, ಇನ್ನೊಬ್ಬರ ಮೇಲೆ ನೀವು ಸೇಡಿ ತೀರಿಸ್ಕೊಳ್ತಕ್ಕಂಥ ಗುಣಗಳು ಏನೇನಿದಾವೋ ಅವೆಲ್ಲ ಡಿಲೀಟ್ ಮಾಡಿ, ನೀವು ಯಾರಾದರೂ ಕೂಡ ಪ್ರತಿನಿತ್ಯ ಎದ್ದು ಕೂಡಲೇ ಆ ಸಿಂಬಲ್ ಇರ್ತಕ್ಕಂಥವರು ಯಾರನ್ನಾದರೂ ಕೂಡ ಇಂಥ ಚೆನ್ನಾಗಿರೋರನ್ನ ಅಂತ ನೆನಪು ಮಾಡಿಕೊಂಡ್ರೆ, ಅವರ ಆ ಒಂದು ದ್ವಿಶಕ್ತಿ, ಆ ಹಣದಲ್ಲಾಗಿರಬಹುದು, ಶಕ್ತಿಯಲ್ಲಾಗಿರಬಹುದು, ಯುಕ್ತಿಯಲ್ಲಾಗಿರಬಹುದು, ನಿಮಗೊಂದಷ್ಟು ಟ್ರಾನ್ಸ್ಫರ್ ಆಗೋದು 100ಕ್ಕೆ 100 ಸತ್ಯ. ಯಾಕಂದರೆ ನೀವು ಇದನ್ನು ಸ್ವಲ್ಪ ಪರೀಕ್ಷೆ ಮಾಡಿಬಿಡಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ದ್ವಿಶಕ್ತಿ ಇದೆ ಈ ಚಿಹ್ನೆಗಳಿಗೆ. ಅಂತಹ ಶಕ್ತಿ ಇರತಕ್ಕಂತಹದ್ದು ನಿಮ್ಮ ಸಿಂಬಲ್ ಯಾವುದೋ ನಾಳೆ ಸಂಚಿಕೆಯಲ್ಲಿ ನೀವು ಗಮನಿಸ್ತಾ ಅಷ್ಟನ್ನು ಕೂಡ ಕ್ರೋಢೀಕರಿಸಿ ಇಟ್ಟುಕೊಂಡಿದ್ದು 27 ನಕ್ಷತ್ರಕ್ಕೂ ನಾನು ಕೊಡ್ತೇನೆ. ಅಂತಹ 27 ನಕ್ಷತ್ರದವರು ಇದ್ದಾರಲ್ಲ, ಅಂತಹದ್ದು ಸಿಂಬಲನ್ನು ನೀವು ಬಳಸಿಕೊಂಡಿದ್ದೆ ಆದರೆ ನಿಮ್ಮ ನಕ್ಷತ್ರ ಯಾವ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಚೆನ್ನಾಗಿ ಆ ನಕ್ಷತ್ರದಿಂದ 18 ನಕ್ಷತ್ರದವರನ್ನು ನೀವು ಫ್ರೆಂಡಾಗಿ ಮಾಡ್ಕೊಳ್ಳೋದು, ಪಾರ್ಟ್ನರಾಗಿ ಮಾಡ್ಕೊಳ್ಳೋದು, ಅಥವಾ ನೀವೇನಾದರೂ ಅಂಥವರನ್ನೇ ನೀವು ಕಾಣೋದಾದರೆ
ಪರಮ ರಹಸ್ಯಗಳು ನಿಮ್ಮನ್ನು ಛೇದಿಸ್ತಾ ಭೇದಿಸ್ತಾ ಅದೃಷ್ಟವನ್ನು ಸಿಕ್ಕಾಪಟ್ಟೆ ಅದೃಷ್ಟ ಕೊಡ್ತಕ್ಕಂತಹದ್ದು ಇವು ಹಾಗೆಲ್ಲ ಇರ್ತವೆ. ಇನ್ನು ನಾನು ಈ ಇದಕ್ಕೆ ಸಿಂಬಲ್ ಸಂಬಂಧಪಟ್ಟ ಹಾಗೆ ಈ ಟ್ಯಾಟೂ ಬಗ್ಗೆ ನಾನು ಸಜೆಸ್ಟ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ನಾನು ಸಜೆಸ್ಟ್ ಮಾಡೋದಿಲ್ಲ. ಕಾರಣ ಏನು ಅಂತಂದರೆ ನೀವು ಅದರ ಮೇಲೇ ಅವಲಂಬಿತವಾಗಿಬಿಡುತ್ತೀರಿ, ಸಂಪೂರ್ಣ ಅದು ಏನು ಕೆಟ್ಟದ್ದು ಒಳ್ಳೆಯದನ್ನು ಯೋಚನೆ ಮಾಡದೆ ಮಾಡ್ಕೊಂಡು ಬಿಡ್ತೀರಿ. ಈ ಸಂಗೀತ ಸಣ್ಣದೊಂದು ಸಿಂಬಲ್ ಹಾಕ್ಕೊಂಡಿರ್ತಾರೆ, ಸಣ್ಣದಾಗಿ 1-2 ಡಾಟ್ ಇಟ್ಕೊಂಡಿರ್ತಾರೆ, ಅದು ಪರವಾಗಿಲ್ಲ. ಆರೋಗ್ಯ ರೀತಿಯಲ್ಲಿ ಪರವಾಗಿಲ್ಲ, ಅದೃಷ್ಟ ರೀತಿಯಲ್ಲಿ ಪರವಾಗಿಲ್ಲ. ಸಂಪೂರ್ಣ ಹಾಕ್ಕೊಳ್ತಾರಲ್ಲ, ಬೇರೆ ಇನ್ಯಾರದ್ದು ಹೆಸರು ಹಾಕ್ಕೊಳ್ತಾರಲ್ಲ, ಅವರು ಚೆನ್ನಾಗಿದ್ದಾಗ ಪರವಾಗಿಲ್ಲ. ಮತ್ತೆ ಅವರೇನಾದರೂ ಕೈ ಕೊಟ್ಟಾಗ, ಮತ್ತೆ ಅವರಿಂದ ನೀವು ನೋವುಂಡಾಗ, ಮತ್ತೆ ಅವರು ಹೋದ್ರು ಅಂತ ಅವ್ರ ಮೇಲೆ ಬೇಸರ ಮಾಡ್ಕೊಂಡು ತೆಗಿಯೋಕ್ಕೂ ಬರಲ್ಲ, ಕೈ ಕತ್ತರಿಸೋಕ್ಕೂ ಆಗಲ್ಲ. ಯಾಕಾದರೂ ಬೇಕಾಗಿತ್ತು. ಅದಕ್ಕೆ ಈ ಸಿಂಬಲ್ ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಅದೃಷ್ಟದು, ಅದನ್ನು ಹಾಕ್ಕೊಳ್ಳಿ, ಅತ್ಯಂತ ಅದ್ವಿತೀಯ ಫಲವನ್ನು ತಾವು ಕಾಣ್ತೀವಿ. ಖಂಡಿತ ಗುರುಗಳೇ. ಸೊ ಪ್ರತಿಯೊಂದು ಚಿಹ್ನೆಗೂ ಕೂಡ ಅದರದ್ದೇ ಆಗಿರುವಂಥ ಶಕ್ತಿ ಮಹತ್ವ ಅನ್ನೋಂಥದ್ದು ಇರುತ್ತೆ. ವಿಶೇಷವಾಗಿ ಓಂಕಾರದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಅದರ ಟ್ಯಾಟೂ ಹಾಕ್ಕೊಳ್ಳಿ ಅಂತ ಸಜೆಸ್ಟ್ ಮಾಡೋದಿಲ್ಲ. ಪ್ರತಿಯೊಂದು ನಕ್ಷತ್ರಕ್ಕೂ ಅದರದ್ದೇ ಆಗಿರುವಂಥ ಒಂದು ಸಿಂಬಲ್ ಅಥವಾ ಒಂದು ಲೋಗೋ ಅನ್ನೋಂಥದ್ದು ಇರುತ್ತೆ. ಅದನ್ನು ನಾವು ಹೆಚ್ಚಾಗಿ ಬಳಸೋದ್ರಿಂದ ಕೂಡ ನಮಗೆ ಆ ಪವರ್ ಅನ್ನೋಂಥದ್ದು ಸಿಗುತ್ತೆ. ಆ್ಯಂಡ್ ಆ ವಾಲಿ ಕತೆ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಅವರಷ್ಟೇ ಪವರ್ಫುಲ್ ನಾವು ಆಗಬೇಕು ಅಂತ ಅನಿಸುತ್ತೆ ಅದನ್ನು ಕೇಳಿದಾಗ ಅಂತ ಹೇಳ್ಬೋದು. ಸೊ ಅಷ್ಟೇ ಪವರ್ ನಮಗೆ ಬೇಕು ಅಂತಂದರೆ ನಮ್ಮ ನಕ್ಷತ್ರಕ್ಕೆ 18ನೇ ನಕ್ಷತ್ರದ ಒಂದು ಚಿಹ್ನೆಯನ್ನು ನಾವು ಬಳಸೋದ್ರಿಂದ ಕೂಡ ಅಷ್ಟು ಪವರ್ಫುಲ್ ನಾವು ಆಗ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ನಕ್ಷತ್ರ ಯಾವುದು, ನಿಮ್ಮ ನಕ್ಷತ್ರಕ್ಕೆ 18ನೇ ನಕ್ಷತ್ರದ ಚಿಹ್ನೆ ಯಾವುದು, ಅದನ್ನು ನೀವು ನಿಮ್ಮ ಜೀವನದಲ್ಲಿ ಬಳಸ್ತಾ ಬಂದರೆ ಯಾವ ರೀತಿ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.